ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನು ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಇವತ್ತು ಜೀರಾ ರೈಸ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ನಾನು ಇಲ್ಲಿ ಜೀರಾ ರೈಸ್ ಮಾಡಲಿಕ್ಕೆ ಜೀರಾ ರೈಸ್ ತೊಗೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆಗೆ ಏನೇನು ಬೇಕು ಅಂತ ಮೊದಲೇ ರೆಡಿ ಮಾಡಿ ಇಟ್ಕೋಬೇಕು. ನಾನು ಇಲ್ಲಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ನೋಡಿ. ಇವಾಗ ಅಕ್ಕಿ ನೋಡಿ, ಒಗ್ಗರಣೆ ಹಾಕೊಳ್ಳಿ ಎಷ್ಟು ಬೇಕಷ್ಟು. ನಾನು ಇಲ್ಲಿ ತೊಗೊಂಡಿದ್ದು ಅಳತೆ ಪ್ರಕಾರ ನಾನು ಇಲ್ಲಿ ಮಾಡ್ಕೋತಾ ಇದ್ದೀನಿ. ನಾನು ಇಲ್ಲಿ ಒಂದು 2 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕೊಂಡ ನಂತರ ಅದು ಚೆನ್ನಾಗಿ ಕಾಯಬೇಕು. ಚೆನ್ನಾಗಿ ಕಾದ್ರೆ ಜೀರಿಗೆ ಸಾಸಿವೆ ಚಟಪಟ ಅಂದರೆ ಚೆನ್ನಾಗಿ ಬರುತ್ತೆ ರೈಸ್ ನೋಡಿ. ಇವಾಗ ನಾನು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಚಟಪಟ ಆದ ನಂತರ 1-2 ಟೇಬಲ್ ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆ ಜಾಸ್ತಿ ಆಗಬೇಕು, ಏಕೆಂದರೆ ಜೀರಾ ರೈಸ್ ಅಲ್ವಾ ಇದು. ಜೀರಿಗೆ ಜಾಸ್ತಿ ಆದರೆ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಒಂದು 6-7 ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇಲ್ಲಿ 5-6 ಹಾಕೋತಾ ಇದ್ದೀನಿ ಮೆಣಸು. ಹಾಗೆ ಒಂದು 4-5 ಲವಂಗ ಹಾಕೋತಾ ಇದ್ದೀನಿ. ಒಂದು ಪೀಸ ಚಕ್ಕೆ ಹಾಕೋತಾ ಇದ್ದೀನಿ ನೋಡಿ. ಈ ಥರ ಒಂದು ಹಾಕೋತಾ ಇದ್ದೀನಿ ನಾನು. ಅದನ್ನೇ ಕಟ್ ಮಾಡಿಕೊಂಡು ಇವಾಗ ನಾನು ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ನೋಡಿ. ಹಾಗೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಇವಾಗ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಾನು. ಹಾಗೆ ಮೆಣಸಿನ್ಕಾಯನ್ನು ಹಾಕೋತಾ ಇದ್ದೀನಿ. ಇವಾಗ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಮೆಣಸಿನ್ಕಾಯಿ ಫ್ರೈ ಆದರೆ ಚೆನ್ನಾಗಿ ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ, ಖಾರವಾಗಿ. ಇವಾಗ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನೋಡಿ. ಸಾರಿ, ನಾನು ಆಗಲೇ ಹೇಳಿದ್ನಿ. ಇವಾಗ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಒಂದು 7-8 ಹೆಸರು ಜಜ್ಜಿಬಿಟ್ಟು ಹಾಕೋಬೇಕು. ಹಾಗೆ ಹಸಿ ಶುಂಠಿ ಇದ್ರೂ ಸಹ ಹಾಕೋಬೋದು, ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಇಲ್ಲ, ನಾನು ಆ್ಯಡ್ ಮಾಡಿಲ್ಲ. ಇವಾಗ ನಾನು ಸ್ವಲ್ಪ ಫ್ಲೇವರ್ ಇರಲಿ ಅಂತ ಸ್ವಲ್ಪ ಪುದೀನ ಹಾಕೋತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿದ್ದಂಥ ಲೀವ್ಸ ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ ನೋಡಿ. ಇವಾಗ ಎಣ್ಣೆಯಲ್ಲಿ ಫ್ರೈ ಆಗಿದೆ ಚೆನ್ನಾಗಿ. ಬೇಕಿದ್ರೆ ನೀವು ಇಲ್ಲಿ ಪತ್ರಿನೂ ಸಹ ಹಾಕೋಬೋದು, ಒಂದು ಎಲೆ. ಇಲ್ಲಿ ನಾನು ಇದು ತೊಳಿತಾ ಇದ್ದೀನಿ ಅಕ್ಕಿನ ತೊಳೆದ್ಬಿಟ್ಟೆ ಹಾಕೋಬೇಕು ಚೆನ್ನಾಗಿ. ಯಾಕಂದರೆ ಧೂಳು ಮಣ್ಣು ಇರೋದ್ರಿಂದ ಸ್ವಲ್ಪ ತೊಳೆದೇ ಹಾಕೋಬೇಕು ನೀಟಾಗಿ ನೋಡಿ. ಕ್ಲೀನಾಗಿ ತೊಳೆದ್ರೆ, ಗಲೀಜಿದ್ರೆ ಒಂದು 2-3 ಸತಿ ತೊಳ್ಕೊಳ್ಳಿ. ಇಲ್ಲಾಂದರೆ ಒಂದು 2 ಸರಿ, 1 ಸರಿ ತೊಳೆದ್ರೆ ನಡೆಯುತ್ತೆ. ಇವಾಗ ನೋಡಿ, ನೀರು ಹಾಕಬಾರ್ದು ಅಕ್ಕಿನೂ ಎಣ್ಣೆಯಲ್ಲಿ ಈ ಥರ ಒಂದು ಸ್ವಲ್ಪ ಕಾಯಾಡಿಸ್ಕೊಂಡು ನೀರು ಹಾಕಿದರೆ ಚೆನ್ನಾಗಿ ಬರುತ್ತೆ ರೈಸ್, ಚೆನ್ನಾಗಿ ಬೆಂದಿರುತ್ತೆ. ಇವಾಗ ನೋಡಿ, ಇವಾಗ ನಾನು ಎಲ್ಲ ಅಕ್ಕಿ ಹಾಕಿದ ನಂತರ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಆಮೇಲೆ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕಷ್ಟು. ಜಾಸ್ತಿ ನೀರಾದರೆ ಮೆತ್ತಗಾಗುತ್ತೆ ರೈಸು, ನೋಡ್ಕೊಂಡು ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಈ ಥರ ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ನೀರು ಹಾಕ್ಕೊಳ್ಳೋಣ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಆದರೆ ಅನ್ನ ಚೆನ್ನಾಗಿ ಬರೋದಿಲ್ಲ ನೋಡಿ. ಇವಾಗ ನಾನು ನೀರು ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕಷ್ಟು. ನೀವು ಎಷ್ಟು ತೊಗೊಂಡಿರ್ತಾರಲ್ಲ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಇದನ್ನೆಲ್ಲ ಅಕ್ಕಿನ ನೀರಿನಲ್ಲಿ ಹಾಕಿ ಇದೆಲ್ಲ ಸೈಡಿಗೆ ಎತ್ತಿರ್ತದಲ್ಲ, ಇದು ಚೆನ್ನಾಗಿ ನೀರಿನೊಳಗೆ ಬಿಡಬೇಕು ನೋಡಿ ಈ ಥರ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಹೀಗೆ. ಇವಾಗ ಹಾಕ್ಕೊಂಡ್ರೆ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಕುಕ್ಕರ್ ಸಿಟಿ ಆಗೋವರೆಗೂ. ಆಮೇಲೆ ಹಾಕ್ಕೊಂಡ್ರು ಆ್ಯಡ್ ಮಾಡಿದ್ರೂ ನಡಿತೈತಿ ಕೊತ್ತಂಬರಿ ಸೊಪ್ಪು. ಇವಾಗ ಹಾಕ್ಕೊಂಡ್ರೂ ನಡಿತೈತಿ, ನಿಮ್ಗೆ ಯಾವಾಗ ಬೇಕೋ ಅವಾಗ ಹಾಕ್ಕೊಳ್ಳಿ ನೋಡಿ. ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಮಿಕ್ಸ್ ಮಾಡಿಟ್ಕೊಳ್ಳೋಣ ಇವಾಗ. ಇದು ರೈಸ್ ತುಂಬ ಚೆನ್ನಾಗಿ ಬರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದರೂ ಮಾಡ್ಕೋಬೋದು, ಸ್ಕೂಲಿಗೆ ಹೋಗೋ ಹುಡುಗರಿಗಲಿ, ಆಫೀಸಿಗೆ ಹೋಗೋರಿಗಲು ಈಸಿಯಾಗಿ ಮಾಡ್ಕೋಬೋದು. ಬೇಗ ಆಗುತ್ತೆ ಇದು, ಫಾಸ್ಟಾಗಿ. ಮತ್ತು ಆರಿದ್ರೂ ಮಧ್ಯಾಹ್ನ ಈವ್ನಿಂಗ್ ತಿಂದ್ರೂ ಟೇಸ್ಟಿಯಾಗಿ ಬರುತ್ತೆ ಇದು. ಇದರ ಜೊತೆ ಸ್ವಲ್ಪ ಸಾರು ಅಥವಾ ಏನರೇ
ರಾಯ್ತ ಥರ ಅಥವಾ ಮೊಸರು ಏನರ ಆ್ಯಡ್ ಮಾಡ್ಕೋಬೋದು ತಿನ್ನಲಿಕ್ಕೆ. ಇದು ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ ಯಾವ ಸಾರಾದ್ರೂ ಚೆನ್ನಾಗಿ ಬರುತ್ತೆ. ಅದರ ಬೇಳೆ ಸಾರು ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ತಿಂದರೆ. ನೋಡಿ ಈಗ ಎಲ್ಲ ರೆಡಿಯಾಗಿದೆ. ಇವಾಗ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡೋಣ. ಒಂದು 3 ಸೀಟಿನೂ ಕೂಗಿಸ್ಕೊಂಡ್ಬಿಟ್ರೆ ಸಾಕು, ಜೀರಾ ರೈಸ ರೆಡಿಯಾಗಿರುತ್ತೆ. ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಾಗಿದೆ ಅಂತ ನೀವು ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ನೀಟಾಗಿ ಬಂದಿದೆ ನೋಡಿ. ಈ ಥರ ಎಲ್ಲ ಮಿಕ್ಸ್ ಮಾಡಿ ಇಟ್ಟುಕೊಳ್ಳಿ. ಏಕೆಂದರೆ ಎಲ್ಲ ಒಗ್ಗರಣೆ ಆಗಿರ್ತದಲ್ಲ, ಅದು ಒಂದು ಸೈಡ್ ಹೋಗಿ ಕೂತಿರ್ತದಲ್ಲ, ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇಲ್ಲಾಂದ್ರೆ ನೀವು ಬೇರೆ ಡಬ್ರಿಗೂ ಹಾಕಿ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನಾನು ಇಲ್ಲಿ ಆರಿ ಹೋಗುತ್ತಲ್ಲ, ಅದಕ್ಕೆ ಇದೇ ಇದರಲ್ಲಿ ಕೈ ಆಡಿಸಿ ನಿಮಗೆ ತೋರಿಸ್ತಾ ಇದ್ದೀನಿ. ಮುಚ್ಚಿಡಬೇಕು, ಇದನ್ನು ಬಿಸಿಯಾಗಿರುತ್ತೆ ಇದರಲ್ಲೇ. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಪಲಾವ್ ಎಲೆನೂ ಇನ್ನೂ ಆ್ಯಡ್ ಮಾಡ್ಕೋಬಹುದು ಇದ್ರಾಗ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ನೀವು ಮಾಡ್ಕೊಳ್ಳಿ. ಬಿಸಿ ಬಿಸಿಯಾಗಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹೇಗಾಗಿದೆ ಅಂತ ನೀವು ಟ್ರೈ ಮಾಡಿ. ನೋಡಿ ಈ ಥರ ಮಾಡಿದೆ, ಚೆನ್ನಾಗಿ ಬಂದಿದೆ ಇದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಜಾಸ್ತಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ.